ಇದು ಮಟನ್ ಕುರ್ಮಾ ಗುರು. ಇದು ವಾವ್, ನಾಟಿ ಸ್ಟೈಲ್ ಬೋಟಿ ಸರ್. ಇದು ಬೋಟಿ ಶೇರ್ವಾ ಮಾಡ್ತೀವಿ ನಾವು ಗುರು. ಇವತ್ತು ಬರೀ 130 ರೂಪಾಯಿಗೆ ಒಳ್ಳೆ ಮಟನ್ ಬಿರಿಯಾನಿ. ಅಣ್ಣ ಮುದ್ದೆ ಬಂದರು. ಬರೀ 130 ರೂಪಾಯಿಗೆ ಚಿಕನ್ ಬಿರಿಯಾನಿ ಅಲ್ಲ, ಮಟನ್ ಬಿರಿಯಾನಿ ತಿನ್ನೋಣ ಅಂತ ಬಂದಿದ್ದೀನಿ. ಜಾಗ ಯಾವುದು ಅಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೆ ಮಿಸ್ ಮಾಡಿದೆ ನೋಡಿ. ಎಲ್ಲ ನಾಟಿ ಸ್ಟೈಲ್ ಅಡುಗೆ. ಆಮೇಲೆ ಇಲ್ಲಿ ಎಲ್ಲ ಒಂದು ಸೌದೆ ಒಲೆ ಮೇಲೆ ಬೋಟಿ, ಆಮೇಲೆ ಒಂದು ಚಿಕನ್ ಬೇಯಿಸೋದಾಗಿರೋ ಎಲ್ಲ ಇದರಲ್ಲಿ ಮಾಡ್ತಾರೆ. ಬಿರಿಯಾನಿ ಮಾತ್ರ ಗ್ಯಾಸಲ್ಲಿ ಮಾಡ್ತಾರೆ, ಅದನ್ನು ಆಗಾಗ ಮಾತ್ರ ಒಂದು ಒಲೆ ಮೇಲೆ ಮಾಡ್ತಾರಂತೆ. ಬರೀ 130 ರೂಪಾಯಿಗೆ ಎಲ್ಲ ಇಲ್ಲಿ ಆಲ್ಮೋಸ್ಟ್ ಕಮ್ಮಿ ರೇಟೇ ಇದೆ. ಬೆಂಗಳೂರು ಮೈಸೂರು ಹೈವೇ ನಿಡಘಟ್ಟ ಅಂತ ಒಂದು ಕಾಯಿ ಮಾರ್ಕೆಟ್ ಇದೆ, ಅದರ ಆಪೋಸಿಟ್ನಲ್ಲಿ ಕೃಷ್ಣ ಹೋಟೆಲ್ ಅಂತ ಬರುತ್ತೆ. ಇಲ್ಲಿ ಆಲ್ಮೋಸ್ಟು ಒಂದು ಯಾರನ್ನು ಬೇಕಾದರೂ ಕೇಳಿದ್ರು ಹೇಳ್ತಾರೆ ನಿಮಗೆ ಇಲ್ಲಿ ಕೃಷ್ಣ ಹೋಟೆಲ್ ಯಾವುದು ಅಂದರೆ ಆ ರೇಂಜಿಗೆ ಫೇಮಸ್ ಆಗಿದೆ ಇದು. ಬರೀ 130 ರೂಪಾಯಿಗೆ ಯಾರು ಕೊಡ್ತಾರೆ ಗುರು? ನಾನಂತೂ ತಲೆ ಕೆಡ್ಸ್ಕೊಂಡೇ ಬಂದಿದ್ದೀನಿ, ತಲೆ ಕೆರ್ಕೊಂಡು. ನೋಡೋಣ ಟೇಸ್ಟ್ ಹೆಂಗಿದೆ ಏನು ಅಂತಂತ. ಬನ್ನಿ ಟೇಸ್ಟ್ ಮಾಡೋಣ. ಬೆಳಿಗ್ಗೆ ಅಷ್ಟೊತ್ತಿಗೆ ಹೊಡೆದಿರೋ ಮರಿ ಮಟನ್ ನೋಡಪ್ಪ, ಎಷ್ಟು ಫ್ರೆಶ್ ಆಗಿದೆ ಅಂತ. ಮಟನು ಫ್ರೆಶ್ ಆಗಿದೆ ಗುರು. ಬೆಳಿಗ್ಗೆ ಇವರು ನನ್ನ ಪ್ರಕಾರ ಒಂದು 4 ಗಂಟೆಗೆ ಎದ್ದು ಈ ಥರ ಒಂದು ಮಟನ್ನ ಹೊಡೆದ್ಬಿಡ್ತಾರೋ ಏನೋ ಗೊತ್ತಿಲ್ಲ. ಫ್ರೆಶ್ಶಾಗಿ ಹೊಡೆದು ಬಿರಿಯಾನಿ ಮಾಡಿಬಿಡ್ತಾರೆ ತೆಗಿ. ಈ ಮಟನ್ ಇವರು ಏನು ಹೊಡಿತಾರೋ ಅದರಲ್ಲೇ ಬೋಟಿ ಮಾಡ್ಕೊತಾರೆ. ಈ ತಲೆ ಮಾಂಸ ಸಿಗೋದು ಏನೋ ಗೊತ್ತಿಲ್ಲ, ಅದನ್ನು ಕೇಳಲಿಲ್ಲ. ಎಲ್ಲ ಒಂದೇ ಮರಿಲಿ ಪ್ರತಿಯೊಂದು ಐಟಮ್ ಟೋಟಲಿ ಇಲ್ಲೇ ಮಾಡ್ಕೊಂಬಿಡ್ತಾರೆ. ಮತ್ತು ಇನ್ನೊಂದೇನು ಅಂತಂದರೆ ಎಲ್ಲ ಸಾಕಿರೋ ಮರಿಗಳೇ, ಎಲ್ಲ ಇವ್ರದ್ದು ಸಾಕಿರೋ ಮರಿನ ಕೂದು ಈ ಥರ ಕಡ್ದು ಹಿಂಗೆ ಮ್ಯಾತಾಕ್ಬಿಡ್ತಾರೆ. ನಾಳೆ ಬಂದಿರ್ತೀನಿ ಚೆನ್ನಾಗಿರೋ ನಿಮಗೆ. ಸರ್ ನಮಸ್ಕಾರ. ಹಾಂ ನಮಸ್ತೆ ಸರ್. ಸರ್ ಏನೇನು ಸಿಗುತ್ತೆ ನಿಮ್ಮಲ್ಲಿ? ಸರ್ ಮಟನ್ ಬಿರಿಯಾನಿ ಸಿಗುತ್ತೆ, ಬೋಟಿ, ತಲೆ ಮಾಂಸ, ಚಿಕನ್ನು, ಎಗ್ ಬೋಟಿ, ಎಗ್ ದೋಸೆ, ಎಗ್ ಪರೋಟ, ಖಾಲಿ ದೋಸೆ, ಇಡ್ಲಿ, ರೈಸ್ ಬಾತು, ಚಿತ್ರಾನ್ನ ಎಲ್ಲ ಸಿಗುತ್ತೆ ಸರ್. ಟೈಮಿಂಗ್ಸ್ ಹೋಟ್ಲದು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆ. ಮಧ್ಯಾಹ್ನ 4 ಗಂಟೆ. ನಿಮ್ಮಲ್ಲಿ ಸರ್ ತುಂಬ ಫೇಮಸ್ ಅಂದರೆ ಏನು? ಸರ್ ಮಟನ್ ಬಿರಿಯಾನಿ ಫೇಮಸ್. ಸರ್ ರೇಟ್ ಎಷ್ಟಿದೆ? 130 ರೂಪಾಯಿ ಸರ್. ಎಷ್ಟು? 130 ರೂಪಾಯಿ. 130 ರೂಪಾಯಿ. ನಿಮಗೆ ಸರ್ ಜನ ಎಲ್ಲೆಲ್ಲಿಂದ ಬರ್ತಾರೆ? ಸರ್ ಬೆಂಗಳೂರು, ಮೈಸೂರು, ರಾಮನಗರ, ಚನ್ನಪಟ್ಟಣ, ನಮ್ಮ ಹಳ್ಳಿ ಕಡೆಯಿಂದೆಲ್ಲ ಸುಮಾರು ಜನ ಬರ್ತಾರೆ. ಓಕೆ ಸರ್, ಜನಗಳಿಗೆ ನಿಮ್ಮ ಬಿರಿಯಾನಿ ಯಾಕೆ ಇಷ್ಟ? 130 ರೂಪಾಯಿಗೆ ಅನ್ನೋದಕ್ಕಿಂತ ನಮ್ಮ ಹತ್ರ ಚೆನ್ನಾಗಿದೆ ಬಿರಿಯಾನಿ ಅನ್ನೋದಕ್ಕೋಸ್ಕರ ಬರ್ತಾರೆ. ಕಮ್ಮಿ ಪ್ರೈಸ್ ಅನ್ನೋದಕ್ಕಿಂತ ಜನ ಕಮ್ಮಿ, ದುಡ್ಡು ಯಾವತ್ತು ಕಮ್ಮಿ ಅಂತ ಅನ್ನಲ್ಲ, ಆದರೆ ಟೇಸ್ಟು ಆ ಥರ ಇದೆಯಲ್ಲ ಅಂದ್ಬಿಟ್ಟು ಜನಗಳಿಗೆ ಒಂದು ಇದಾಗುತ್ತೆ. 130 ರೂಪಾಯಿ ಹೆಂಗೋ ಏನೋ ಎತ್ತು ಅಂತಾರೆ ಸರ್, ಇದಕ್ಕೆ ಏನು ಹೇಳ್ತೀರಾ ನೀವು? ಸರ್ ನೀವು ಇಲ್ಲೇ ಬಂದಿದ್ರಿ, ಈಗ ನಾವೇ ಮರಿಗಳು ತೋರಿಸಿದ್ದೀವಿ, ನಾವೇ ಕೂಯ್ತೀವಿ, ನಾವೇ ಮಾಡ್ತೀವಿ. ಜನಕ್ಕೆ ಏನು ಇದಿಲ್ಲ ಸರ್. ನಾವು ಒಬ್ಬ ಹಿಂದೂ ಆಗಿರೋದ್ರಿಂದ ನಾವು ಯಾವುದೇ ಥರದ್ದು ಯಾವ ಮಾಡಲ್ಲ ಸರ್. ನಮಗೆ ಮಧ್ಯಾಹ್ನ ಬಂದರೆ ಬಿಸಿ ರಾಗಿ ಮುದ್ದೆ ಉಪ್ಸಾರು ಪ್ರತಿದಿನ, ಆಮ್ಲೆಟು, ಪರೋಟ, ಎಗ್ ಪರೋಟ ಬೆಳಗ್ಗೆ 6 ಗಂಟೆ ಸಾಯಂಕಾಲ 4 ಗಂಟೆಗಂಡು ಸಿಗುತ್ತೆ. ಎಷ್ಟು ದೋಸೆ ಇದು ಸರ್? 4 ದೋಸೆ ಒಂದು 20 ರೂಪಾಯಿ ಸರ್. ಇದು 4 ದೋಸೆ ಬರೀ 20 ರೂಪಾಯಿ. 20 ರೂಪಾಯಿ. ಓಕೆ. ಇದೇನು ಸರ್ ಇದು? ಇದು ಸರ್ ಪರೋಟ 10 ರೂಪಾಯಿ ಒಂದು, ಖಾಲಿ ಪರೋಟ 10 ರೂಪಾಯಿ ಒಂದು. ಹೋಟ್ಲ್ ಹೆಸರು ಕೃಷ್ಣ ಹೋಟೆಲ್ ಅಂತ ಸರ್. ಏನು ನೇಮ್ ಏನು ಇಟ್ಟಿಲ್ಲ, ಎಲ್ಲ ಕೃಷ್ಣ ಹೋಟೆಲ್ ಅಂತಲೇ ಕರೀತಾರೆ. ಬಿರಿಯಾನಿ ಡೈಲಿ ಮಾಡ್ತೀರಾ? ಇಲ್ಲ ಸರ್, ವಾರದಲ್ಲಿ 4 ದಿನ ಮಾತ್ರ. 4 ದಿನ. ಅದೇ ಸರ್ ಯಾವ ವಾರ? ಭಾನುವಾರ, ಮಂಗಳವಾರ, ಶುಕ್ರವಾರ, ಬುಧವಾರ. ಇದು ಸರ್ ಟೈಮಿಂಗ್ಸು? ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆದರೆ ಒಂದು 11ರಿಂದ 11:30 ಬಿರಿಯಾನಿ ಇಲ್ಲ ಸರ್.
ಹಾಂ ರೆಡಿ ಸರ್ ಈಗ. ಡೈಲಿ ಎಷ್ಟು ಬೇಕು ಸರ್ ಅಷ್ಟು ಮಾತ್ರ ಮಾಡ್ಕೊತೀರಾ? ಹಾಂ ಜಾಸ್ತಿ ಮಾಡಲ್ಲ. ಮಂಗಳವಾರ ಬುಧವಾರ ಸ್ವಲ್ಪ ಕಮ್ಮಿನೇ, ಬುಧವಾರ ಭಾನುವಾರ ಆದರೆ ಜಾಸ್ತಿ ಮಾಡ್ತೀನಿ. ಮಗ ಒಂದು ಮೊಟ್ಟೆ ಹಾಕ್ಬೇಕಾ? ಯಾವ ಬಿರಿಯಾನಿ ಇದು? ಸರ್ ಮಟನ್ ಬಿರಿಯಾನಿ ಇದು. ಇದು ಸರ್ ನಾಟಿ ಸ್ಟೈಲ್ ಅಲ್ವಾ? ಹಾಂ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ. ನೋಡಿ ಚಿಕನ್ನು ರೆಡಿಯಾಗಿದೆ. ಬೋಟಿ ಇಲ್ಲಿ ತಂದಿಕ್ಕವ್ರೆ ನೋಡಿ, ಇಲ್ಲಿ ಡೈರೆಕ್ಟಿನ ತಿಂದಾಕದೆ ಇಲ್ಲಿ ಆ ಥರದ. ಇವಾಗ ತಿನ್ನಸ್ಬರ್ದೆ ಬೋಟಿ ತೊಗೊಂಡಿದ್ದೀನಿ. ಬೋಟಿಲಿ ನೋಡಿ ಒಳ್ಳೆ ಚರ್ಬಿ ಹಾಕಿದ್ದಾರೆ ಬೋಟಿಲಿ. ಈ ಥರ ಬೋಟಿ ಒಳ್ಳೆ ನೋಡೋಕ್ಕೆ ಸಖತ್ತಾಗಿ ಕಾಣಿಸ್ತಿದೆ ಗುರು. ಇದು ಬೋಟಿ ಕೊಟ್ಟವ್ರೆ. ಇದು ನೋಡಿ, ಇದು ದೋಸೆ, ಎಗ್ ದೋಸೆ. ಇದು ಒಳ್ಳೆ ಮಸಾಲ ಹೊಡೆದು ಕೊಟ್ಟವ್ರೆ ದೋಸೆ. ಇದ್ರ ಜೊತೆ 2 ರೀತಿ ಚಟ್ನಿ ಬರುತ್ತೆ. ನಿಮಗೆ ಬೇಕು ಅಂದರೆ ಶೇರ್ವಾ ಕೊಡ್ತಾರೆ, ಶೇರ್ವಾ ತೊಗೊಬೋದು. ಇಲ್ಲಿ ನೋಡಿ, ಇದು ಒಂದು ಮಟನ್ ಬಿರಿಯಾನಿ ಟೋಟಲಿ ರೆಡಿ. ಬಿಸಿ ಬಿಸಿ ಬಿರಿಯಾನಿ ಒಳ್ಳೆ ಪೀಸ್ ಹಾಕ್ಬಿಟ್ಟು 4 ಪೀಸ್ ಹಾಕ್ಬಿಡ್ತಾರೆ ನೋಡಿ. ಇದೆ ಬಿರಿಯಾನಿ 130ಗೆ ವರ್ತು ಗುರು. ಯಾರು ಕೊಡ್ತಾರೆ 130ಗೆ? ಸ್ವಲ್ಪ ಹಿಂದೆ ಹೋಗಿ ಬ್ರಾ. 130 ರುಪೀಸ್ಗೆ ಈ ಥರ ಕ್ವಾಂಟಿಟಿ, ಈ ಥರ ಪೀಸ್ಗಳು ಯಾರು ಕೊಡ್ತಾರೆ? ಜಸ್ಟ್ ಒಂದು ಚಿಕನ್ ಬಿರಿಯಾನಿನೇ 150. ಬೆಂಗಳೂರಲ್ಲೆಲ್ಲ 200ವರೆಗೂ ಇರುತ್ತೆ. 130 ಓಕೆ, ಆರಾಮಾಗಿ ಕೊಡ್ಬೋದು. ಇದು ಚಿಕನ್ ಫ್ರೈಯಲ್ಲಿ ಇವರು ತವಾದಲ್ಲಿ ಫ್ರೈ ಮಾಡಿಕೊಟ್ಟಿರೋದು. ಇದು ಚಿಕನ್ ಫ್ರೈ ಮಾಡಿ ಸಾಂಬಾರಲ್ಲಿ ಬೆಂದಿರೋ ಚಿಕನ್ ಇದು. ಆ್ಯಕ್ಚುಲಿ ಇದನ್ನು ತವಾ ಮೇಲೆ ಫ್ರೈ ಮಾಡವ್ರೆ. ಇದಕ್ಕೇನೋ ಸ್ವಲ್ಪ ಮೆಣಸು ಹಾಕಿರಂಗವ್ರೆ ಮೇಲ್ಗಡೆ. ನೋಡೋಕೆ ಚೆನ್ನಾಗಿ ಕಾಣಿಸ್ತಿದೆ ಡ್ರೈ ಆಗಿ. ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕಿದ್ದಾರೆ ನೋಡಿ ಇಲ್ಲಿ. ಟೇಸ್ಟ್ ಮಾಡ್ಬೋಣ ಈಗ. ಓಕೆ, ಮೊಟ್ಟೆ ಸೊ ಬಿರಿಯಾನಿ ಜೊತೆ ಬರಲ್ಲ, ಇದು ಎಕ್ಸ್ಟ್ರಾ ಪೇ ಮಾಡಬೇಕು. ಚೆನ್ನಾಗಿದೆ. ಇದು ನೋಡೋಕ್ಕೆ ನಿಮಗೆ ಸ್ವಲ್ಪ ರೈಸ್ ಬಾತ್ ಥರ ನಿಮ್ಗೆ ಕಾಣಿಸ್ಬೋದು, ಬಟ್ ನಾಟಿ ಸ್ಟೈಲ್ ಬಿರಿಯಾನಿ ಅಂತಂದರೆ ಹಿಂಗೆ ಇರುತ್ತೆ. ಇದು ರೈಸ್ ಬಾತ್ ಥರ ಕಾಣಿಸ್ಬೋದು, ನಾಟಿ ಸ್ಟೈಲ್ ಬಿರಿಯಾನಿ. ಅದಕ್ಕೆ ನೋಡಿ ಏನೋ ಒಂದು ಅಳಿಬಾರ್ದು ಅಂತ ಹೇಳೋದು. ಚೆನ್ನಾಗಿದೆ ಬಿರಿಯಾನಿ. ಪೀಸ್ ನೋಡಿ. ಮರಿಯೆಲ್ಲ ಇವರೇ ತಂದು ಕುದಿಸಿ ಇವ್ರು ಅಡುಗೆ ಮಾಡೋದ್ರಿಂದ ಸೌದೆ ಬೆಲೆ ಎಲ್ಲ ಐಟಮ್ ಚೆನ್ನಾಗಿದೆ. ಬಿರಿಯಾನಿ 130ಗೆ ಅಲ್ಟಿಮೇಟು. ಉಪ್ಪು ಮಸಾಲೆ ಕರೆಕ್ಟಾಗಿ ಹಿಡ್ದು ಚೆನ್ನಾಗಿ ಬಂದಿದೆ. ನಿಂಬೆಹಣ್ಣು ಕೊಡ್ತಾರೆ, ನಿಂಬೆಹಣ್ಣಾರು ಹಿಂಡ್ಕೊಳ್ಳಿ, ನಿಮ್ಮ ಇಷ್ಟ. ಚಿಕನ್ ತವಾ ತವಾ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಒಂದು ಮಸಾಲೆ ಹಾಕಿದ್ದಾರೆ ಅನಿಸುತ್ತೆ. ಚೆನ್ನಾಗಿದೆ. ಚಿಕನ್ ತಿಂದಿದ್ದೀನಿ. ಚಿಕನ್ ಫ್ರೈಯಲ್ಲಿ ಸಾಂಬಾರಿಂದ ಎತ್ತಿ ತವಾ ಮೇಲೆ ಹಾಕಿ ಫ್ರೈ ಮಾಡೋ ತಿಂತಾರೆ, ಇದೇ ಫಸ್ಟ್ ಟೈಮು. ಚಿಕನ್ ತವಾ ಅಂತ ಸಪ್ರೇಟಾಗಿ ಬರುತ್ತೆ, ಅದು ತಿಂದಿದ್ದೀನಿ, ಇದು ತಿಂದಿರಲಿಲ್ಲ. ಬೋಟಿನ ಹೋಗ್ಬಿಡುವ, ಆರೋಗ್ಬಿಡ್ತದೆ. ಬಿಸಿ ಬಿಸಿ ಇದ್ರೇ ಅದೊಂದು ಟೇಸ್ಟು. ಚೂರು ಲೈಟಾಗಿ ಆರೋಗಿದೆ. ಬಿಸಿ ಬಿಸಿ ಇದ್ರೇ ಚೆಂದ.
ಇಲ್ಲ ಒಳ್ಳೊಳ್ಳೆ ಪೀಸ್ನೇ ಹಾಕ್ತಾರೆ. ಎಲ್ಲ ಮಿಕ್ಸಲ್ಲಿ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ. ಇದು ನಿಮಗೆ ಒಂದೇ ರೀತಿ ಇರೋಲ್ಲ ನೋಡಿ. ಇದು ಕರಳಿದೆ, ಕರಳಿದೆ. ಇದು ಯಾವ ಪೀಸ್ ಅನ್ನೋದೇ ಗೊತ್ತಿಲ್ಲ. ಇದು ಲಿವರ್ ಅನಿಸುತ್ತೆ, ಚರ್ಬಿ ಎಲ್ಲ ಮಿಕ್ಸಲ್ಲಿ ಇರುತ್ತೆ. ಅಲ್ಲಿ ಮಿಕ್ಸ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾರಲ್ಲ, ಅದರಿಂದ ಒಳ್ಳೆ ಮನೆ ಊಟದ ಥರ ಇದೆ, ರುಚಿಯಾಗಿ. ಆಹಾ, ನೋಡಿ ಚರ್ಬಿ ಹೆಂಗೆ. ಇದಕ್ಕಿಂತ ಬೇಕಾ? ಈ ಮಟನ್ ಕುರ್ಮಾ ಎಲ್ಲ ಪ್ಲೇಟು 140 ಅಂತೆ. ಇಲ್ಲಿ ಹಾಫ್ ಎಲ್ಲ ಕೊಡೋಲ್ಲ, ಎಲ್ಲ ಫುಲ್ಲೇನೆ. ಕಮ್ಮಿ ರೇಟು, ಜಾಸ್ತಿ ರುಚಿ, ಅಲ್ಟಿಮೇಟ್. ಇದನ್ನು ನೋಡೋಣ. ಇದನ್ನು ಶೇರ್ವ ಜೊತೆ ತಿನ್ನೋಕ್ಕಿಂತ ಬೋಟಿ ಜೊತೆ ತಿನ್ನೋಣ ಇರಿ, ಯಾವ ಥರ ಟೇಸ್ಟು. ಶೇರ್ವ ಜೊತೆ ತಿನ್ನೋದು ನಾರ್ಮಲ್ಲು, ಈ ಥರ ತಿನ್ನೋದು ಒಂಥರ ಸ್ಪೆಷಲು. ಎಗ್ ದೋಸೆ ವಿತ್ ಬೋಟಿ. ದೋಸೆ ಫ್ಲವರ್ ಇದ್ರು ಫ್ಲವರು ಸಕ್ಕತ್ತಾಗಿದೆ ಗುರು. ಬೆಂಗಳೂರಿಂದ ಮೈಸೂರಿಗೆ ಹೋಗೋರು, ಮೈಸೂರಿಂದ ಬೆಂಗಳೂರಿಗೆ ಹೋಗೋರು ಯಾರು ಬೇಕಾದ್ರೂ ಬಂದು ಟ್ರೈ ಮಾಡ್ಬೋದು. ಫ್ಯಾಮಿಲಿ ಕೂಡ, ಫ್ಯಾಮಿಲಿಗೂ ಒಳ್ಳೆ ಜಾಗ, ಒಳ್ಳೆ ಊಟ. ಇನ್ನೇನು ಹೇಳೋಕ್ಕಾಗುತ್ತೆ ಗುರು, ಪ್ರತಿಯೊಂದು ಐಟಮ್ ಸಕ್ಕತ್ತಾಗಿದೆ. ಆಲ್ಮೋಸ್ಟು ಈ ಥರ ಒಂದು ಹಳ್ಳಿ ಸೊಗಡಿನ ಒಂದು ಜಾಗಕ್ಕೆ ಬಂದು ತಿಂದರೆ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ. ಕಮ್ಮಿ ರೇಟಲ್ಲಿ ಆರಾಮಾಗಿ ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಬೋದು. ನಾವು ಕೆಲವೊಂದು ಕಡೆ ಹೋಗ್ಬಿಟ್ರೆ ಜೇಬಲ್ಲಿ ಜಾಸ್ತಿ ನಾವು ದುಡ್ಡು ಇಟ್ಕೊಂಡು ಹೋದ್ರೂ ಜಾಸ್ತಿಯಾಗಿ ಖರ್ಚಾಗ್ಬಿಡುತ್ತೆ. ಇಲ್ಲಿ ಜಾಸ್ತಿ ದುಡ್ಡು ಇಟ್ಕೊಂಡು ಬಂದ್ರೂ ಕಮ್ಮಿ ಖರ್ಚಾಯ್ತದೆ. ಆ ರೇಂಜಿಗೆ ಟೇಸ್ಟ್ ಕೊಡ್ತಾವ್ರೆ. ಕಮ್ಮಿ ಕಾಸಲ್ಲಿ ಜಾಸ್ತಿ ಊಟ ಯಾರು ಕೊಡ್ತಾರೆ ಇವರು? ವೆಜ್ಜಲ್ಲಿ ಕೊಡ್ಬೋದೇನೋ, ನಾನ್ ವೆಜ್ಜಲ್ಲಿ ಈ ಥರ ಕ್ವಾಂಟಿಟಿ ಕೊಡೋದೆಲ್ಲೂ ನೋಡಿಲ್ಲ. ಅಕಸ್ಮಾತ್ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಒಂದು ಕಮ್ಮಿ ರೇಟಲ್ಲಿ ಒಳ್ಳೆ ಚಿಕನ್ ಮಟನ್ ಕೊಡುವಂಥ ಜಾಗ ಗೊತ್ತಿದ್ದರೆ ಕಮೆಂಟ್ ಮಾಡಿ, ವಿಸಿಟ್ ಮಾಡುವ. ಓಕೆ, ಇವತ್ತಿನ ಕಾಯಿ ಮಾಡ್ತೀವಿ. ಓಕೆ, ಮುಂದಿನ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.